ಕರ್ಣ ಮಹಾಭಾರತದ ಪಾತ್ರಗಳಲ್ಲಿ ಒಬ್ಬ. ಕರ್ಣನನ್ನು ರಾಧೆಯ ಸೂರ್ಯಪುತ್ರ, ಅಂಗರಾಜ, ದಾನಶೂರ ಕರ್ಣ, ಕುಂತಿಪುತ್ರನೆಂದು ಕರೆಯುತ್ತಿದ್ದರು. ಈತ ಕುಂತಿಯ ಮೊದಲ ಪುತ್ರ. ಯದುವಂಶಿ ರಾಜ ಶೂರಸೇನನ ಪ್ರೀತಿಯ ಮಗಳೇ ಈ ಕುಂತಿ. ಅವಳ ತಂದೆ ಅವಳನ್ನು ಮನೆಗೆ ಬಂದ ಮಹಾತ್ಮರ ಸೇವೆಗೆಂದು ಮೀಸಲಿಟ್ಟಿದ್ದನು. ಕುಂತಿಯು ತನ್ನ ತಂದೆಯ ಅತಿಥಿ ಗೃಹಕ್ಕೆ ಬರುತ್ತಿದ್ದ ಋಷಿಮುನಿಗಳಿಗೆ, ಸಂತಸರಿಗೆ, ಮಹಾತ್ಮರಿಗೆ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಳು. ಒಮ್ಮೆ ಶೂರಸೇನನ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬರುತ್ತಾರೆ. ಕುಂತಿಯು ದುರ್ವಾಸ ಮುನಿಗಳ ಸೇವೆ ಮಾಡಿದಾಗ ದುರ್ವಾಸ ಮುನಿಗಳು ಕುಂತಿಯ ಸೇವೆಗೆ ಮನಸ್ಸೊತ್ತು ಒಂದು ವರವನ್ನು ನೀಡುತ್ತಾರೆ. ಆ ಮಂತ್ರವನ್ನು ಪಠಿಸುತ್ತಾ ನೀನು ನೆನೆಸಿಕೊಂಡ ದೇವರಲ್ಲಿ ನಿನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವಂತೆ ದುರ್ವಾಸ ಮುನಿಗಳು ಹೇಳುತ್ತಾರೆ. ಒಂದು ದಿನ ಕುಂತಿಯು ಮಂತ್ರದ ಸತ್ಯಾರ್ಥತೆಯನ್ನು ಪರೀಕ್ಷಿಸಲು ಮುಂದಾಗಿ ಮಂತ್ರವನ್ನು ಜಪಿಸುತ್ತಾಳೆ. ಆಗ ಸೂರ್ಯದೇವನು ನನ್ನ ಭೇಟಿ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಅಂತ ಹೇಳಿ, ನಿನಗೆ ನಾನು ಅತ್ಯಂತ ಪರಾಕ್ರಮಿ ಮತ್ತು ದಾನಶೀಲ ಮಗನನ್ನು ನೀಡುತ್ತೇನೆ ಎಂದು ಹೇಳಿ ಮಾಯವಾಗುತ್ತಾನೆ. ಕುಂತಿಯು ನಾಚಿಕೆಯಿಂದ ಯಾರಿಗೂ ಹೇಳಲಾರದೆ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುತ್ತಾಳೆ. ಸಮಯ ಬಂದಾಗ ಆಕೆಯ ಗರ್ಭದಿಂದ ರಕ್ಷಾ ಕವಚದ ಉಂಗುರಗಳನ್ನು ಧರಿಸಿದ ಮಗು ಹುಟ್ಟುತ್ತದೆ. ಕುಂತಿಯು ಸಮಾಜಕ್ಕೆ ಹೆದರಿ ಮಗುವನ್ನು ಒಂದು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ಬಿಟ್ಟು ಬಿಡುತ್ತಾಳೆ. ಅಧಿರಥನು ತನ್ನ ಕುದುರೆಗೆ ನೀರು ಕುಡಿಸುತ್ತಿರುವ ಸ್ಥಳಕ್ಕೆ ಆ ಮಗು ಹೋಗಿ ಸೇರುತ್ತದೆ. ರಕ್ಷಾ ಕವಚ ಧರಿಸಿದ್ದ ಮಗುವನ್ನು ನೋಡಿ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ತನಗೆ ಮಕ್ಕಳಿಲ್ಲದ ಕಾರಣ ಮಗುವನ್ನು ಸ್ವಂತ ಮಗನಂತೆ ಬೆಳೆಸುತ್ತಾನೆ. ಮಗು ಬಹಳ ಸುಂದರವಾದ ಕಿವಿಗಳನ್ನು, ಕರ್ಣಕುಂಡಲಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಮಗುವಿಗೆ ಕರ್ಣ ಎಂದು ನಾಮಕರಣ ಮಾಡುತ್ತಾನೆ. ಅಧಿರಥ ಮತ್ತು ರಾಧೆಯ ದತ್ತುಪುತ್ರನಾಗಿ ಬೆಳೆಯುತ್ತಾನೆ ಕರ್ಣನು. ಅವನ ಜಾತಿ ಕ್ಷತ್ರಿಯಕ್ಕಿಂತ ಕಡಿಮೆ ವರ್ಗವಾಗಿತ್ತು. ಆದರೆ ಅವನ ರಕ್ತದಲ್ಲಿ ಅವನು ಯೋಧನಾಗಿದ್ದನು. ಆದ್ದರಿಂದ ಅವನ ತಂದೆ ಯುದ್ಧ ಕಲೆಯನ್ನು ಕಲಿಯಲು ಎಂದು ಹೇಳಿ ದ್ರೋಣಾಚಾರ್ಯರ ಬಳಿ ಕರೆದುಕೊಂಡು ಹೋಗುತ್ತಾರೆ. ದ್ರೋಣಾಚಾರ್ಯರು ರಾಜಕುಮಾರರಿಗೆ ವಿದ್ಯೆಯನ್ನು ಕಲಿಸಿಕೊಡುತ್ತಿದ್ದರು. ಒಬ್ಬ ಸಾರಥಿಯ ಮಗನಾಗಿದ್ದ ಕರ್ಣನಿಗೆ ವಿದ್ಯೆ ಕಲಿಸಲು ದ್ರೋಣಾಚಾರ್ಯರು ನಿರಾಕರಿಸುತ್ತಾರೆ. ಅವರು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುತ್ತಿದ್ದರು. ದ್ರೋಣಾಚಾರ್ಯರು ನಿರಾಕರಿಸಿದ ನಂತರ ಕರ್ಣನು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುತ್ತಿದ್ದ ಪರಶುರಾಮನ ಹತ್ತಿರ ಹೋಗುತ್ತಾರೆ. ತಾನು ಬ್ರಾಹ್ಮಣನೆಂದು ಹೇಳಿ ಪರಶುರಾಮನನ್ನು ವಿದ್ಯಾಭ್ಯಾಸ ನೀಡುವಂತೆ ಕೇಳುತ್ತಾನೆ. ಪರಶುರಾಮನು ತನ್ನಂತೆಯೇ ವಿದ್ಯಾಭ್ಯಾಸವನ್ನು ನೀಡುತ್ತಾನೆ. ಒಂದು ದಿನ ಪರಶುರಾಮನು ಕರ್ಣನ ತೊಡೆಯ ಮೇಲೆ ತನ್ನ ತಲೆಯನ್ನು ಇಟ್ಟು ವಿಶ್ರಾಂತಿ ಮಾಡುತ್ತಿದ್ದಾಗ ಒಂದು ಚೇಳು ಬಂದು ಅವನ ತೊಡೆಯನ್ನು ಕಚ್ಚುತ್ತದೆ. ಕರ್ಣನು ತನ್ನ ಗುರುಗಳ ನಿದ್ದೆ ಕೆಡಬಾರದೆಂದು ನೋವನ್ನು ತಡೆದುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಪರಶುರಾಮನು ನಿದ್ರೆಯಿಂದ ಎದ್ದು ಕರ್ಣನ ತೊಡೆಯಿಂದ ಬಹಳಷ್ಟು ರಕ್ತ ಹರಿಯುತ್ತಿದ್ದನ್ನು ನೋಡುತ್ತಾನೆ. ಚೇಳಿನ ಕಾಟವನ್ನು ಸಹಿಸಿಕೊಳ್ಳುವ ತಾಕತ್ತು ಕ್ಷತ್ರಿಯನಿಗೆ ಮಾತ್ರ ಇರುತ್ತದೆ, ಬ್ರಾಹ್ಮಣನಿಗಲ್ಲ. ನೀನು ನನ್ನ ಬಳಿ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆಯನ್ನು ಕಲಿತುಕೊಂಡಿದ್ದೀಯ. ನೀನು ಅಗತ್ಯದ ಸಮಯದಲ್ಲಿ ನಾನು ನಿನಗೆ ಕಲಿಸಿದ ವಿದ್ಯೆ ನಿನಗೆ ಮರೆತು ಹೋಗಲಿ ಎಂದು ಶಾಪ ನೀಡುತ್ತಾನೆ. ನಂತರ ಕರ್ಣನ ಆಶ್ರಮವನ್ನು ಬಿಟ್ಟು ಹೊರಟು ಬಿಡುತ್ತಾನೆ. ಕೆಲವು ದಿನಗಳ ನಂತರ ಕರ್ಣನು ಶಬ್ದವೇದಿ ವಿದ್ಯೆಯನ್ನು ಕಲಿಯಲು ನಿರ್ಧಾರ ಮಾಡುತ್ತಾನೆ. ಕರ್ಣನು ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವಾಗ ಕಾಡು ಪ್ರಾಣಿ ಎಂದು ತಿಳಿದು ಹಸುವಿನ ಕರುವನ್ನು ಸಾಯಿಸಿಬಿಡುತ್ತಾನೆ. ಅಸಹಾಯಕ ಪ್ರಾಣಿಯನ್ನು ಸಾಯಿಸಿದ್ದೀಯಾ ಎಂದು ಹೇಳಿ ಹಸುವಿನ ಒಡೆಯ ಬ್ರಾಹ್ಮಣನು, ನೀನು ಸಹ ಮತ್ತೊಂದು ದಿನ ಅತ್ಯಂತ ಅಸಹಾಯಕನಾಗಿದ್ದಾಗ ನಿನ್ನ ಗಮನ ಶತ್ರುಗಳಲ್ಲದೆ ಬೇರೆಯೆಡೆ ಇದ್ದಾಗ ನಿನ್ನನ್ನು ಕೊಲ್ಲುವಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ. ಕರ್ಣನು ಸೂರ್ಯಪುತ್ರನಾಗಿದ್ದರೂ ಅವನಿಗೆ ಅವನ ಶಾಪವೇ ಅವನಿಗೆ ಅಪಾಯವಾಯಿತು. ಮಹಾಭಾರತದಲ್ಲಿ ಪಾಂಡವರ ತಾಯಿ ಕುಂತಿಯ ಮೊದಲ ಮಗ ಕರ್ಣ. ಈ ವಿಚಾರ ಅನೇಕ ಜನರಿಗೆ ಗೊತ್ತಿರುವುದಿಲ್ಲ. ಕರ್ಣನು ಅಂಗದೇಶದ ಅಧಿಪತಿಯಾಗಿದ್ದನು. ದಾನವೀರ ಶೂರ ಕರ್ಣನೆಂದು ಕರ್ಣನನ್ನು ಕರೆಯುತ್ತಿದ್ದರು. ಕರ್ಣನಲ್ಲಿರುವ ಅತಿ ದೊಡ್ಡ ಗುಣ ಎಂದರೆ ಅದು ದಾನಗುಣ. ಅವನ ಬಾಯಲ್ಲಿ ಎಂದಿಗೂ ಆಗೋಲ್ಲ ಮಾಡೋಲ್ಲ ಅನ್ನೋ ಮಾತೇ ಬರುವುದಿಲ್ಲ. ಯಾರು ಏನು ಕೇಳಿದರೂ ತಪ್ಪ ಸರಿನಾ ಎಂದು ಯೋಚಿಸದೆ ದಾನವನ್ನು ಮಾಡುತ್ತಿದ್ದನು. ಒಂದು ದಿನ ರಾಜಕುಮಾರರು ಶಿಕ್ಷಣ ಪಡೆದ ನಂತರ ಅವರ ವಿದ್ಯೆಯನ್ನು ಪ್ರದರ್ಶಿಸುತ್ತಿರುತ್ತಾರೆ. ಆಗ ಕರ್ಣನು ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಅದೇ ಸಮಯದಲ್ಲಿ ದ್ರೋಣಾಚಾರ್ಯರು ಎದ್ದು ನಿಂತು, ನೀನು ಯಾರು, ನಿನ್ನ ತಂದೆ ತಾಯಿ ಯಾರು ಎಂದು ಕೇಳುತ್ತಾರೆ. ಅದಕ್ಕೆ ಕರ್ಣನು ನನ್ನ ತಂದೆ ಒಬ್ಬ ರಥಸಾರಥಿ ಎಂದು ಹೇಳುತ್ತಾನೆ. ಆಗ ದ್ರೋಣಾಚಾರ್ಯರು, ದ್ವಂದ್ವ ಯುದ್ಧದ ನಿಯಮದ ಪ್ರಕಾರ ಒಬ್ಬ ರಾಜಕುಮಾರನಿಗೆ ಮಾತ್ರ ಯುದ್ಧದಲ್ಲಿ ಭಾಗವಹಿಸುವ ಅರ್ಹತೆ ಇದೆ ಎಂದು ನಿನಗೆ ತಿಳಿದಿಲ್ಲವೇ ಎಂದು ಹೇಳುತ್ತಾರೆ. ಕರ್ಣನಿಗೆ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾರೆ. ಆಗ ಅಲ್ಲೇ ಇದ್ದ ಭೀಮನು ನಗುತ್ತಾ, ಕ್ಷತ್ರಿಯನಲ್ಲದ ನಿನಗೆ ಅರ್ಜುನನ ಜೊತೆ ಏನಕ್ಕೆ ಯುದ್ಧ, ಹೋಗಿ ರಥವನ್ನು ಓಡಿಸಿಕೊ ಹೋಗು ಎಂದು ಅವಮಾನ ಮಾಡುತ್ತಾನೆ. ಆಗ ಅವನ ಮಾತಿಗೆ ಕರ್ಣನ ಮನಸ್ಸು ಚೂರಾಗುತ್ತದೆ.
ಎಲ್ಲರ ಮುಂದೆ ಅವಮಾನದಿಂದ ತಲೆ ತಗ್ಗಿಸಿ ನಿಂತುಕೊಂಡಿದ್ದ ಕರ್ಣನಿಗೆ ಭೀಮನನ್ನು ಖಂಡಿಸುತ್ತಾ ಒಂದು ಧ್ವನಿ ಕೇಳಿಸುತ್ತದೆ. ಅದು ಬೇರೆ ಯಾರದ್ದೂ ಅಲ್ಲ, ದುರ್ಯೋಧನದ್ದು. ದುರ್ಯೋಧನನು ಭೀಮನ ಕಡೆ ನೋಡುತ್ತಾ, ದೇವರ ಹುಟ್ಟು, ನದಿಯ ಹುಟ್ಟು, ಋಷಿಗಳ ಹುಟ್ಟು ಎಣಿಸಬಾರದು ಎಂದು ನಿನಗೆ ತಿಳಿದಿಲ್ಲವೇ? ದೇವೇಂದ್ರನ ವಜ್ರಾಯುಧ ದದೀಜಿ ಮಹರ್ಷಿಯ ಬೆನ್ನಿನ ಮೂಳೆಯಿಂದ ಹುಟ್ಟಿಲ್ಲವೇ? ಉತ್ತಮ ಕ್ಷತ್ರಿಯರು ಬ್ರಾಹ್ಮಣರಿಗೆ ಹುಟ್ಟಿಲ್ಲವೇ? ನಮ್ಮ ಗುರು ದ್ರೋಣಾಚಾರ್ಯರು ಮಣ್ಣಿನ ಕುಂಡದಲ್ಲಿ ಹುಟ್ಟಿಲ್ಲವೇ? ಅಷ್ಟಕ್ಕೂ ನಿಮ್ಮ ಹುಟ್ಟು ಎಂತಹದ್ದು? ಆದ್ದರಿಂದ ನೀವು ಕರ್ಣನ ಹುಟ್ಟಿನ ಬಗ್ಗೆ ಯೋಚಿಸುವುದು ಬೇಕಾಗಿಲ್ಲ. ಒಂದು ವೇಳೆ ಸಂಪತ್ತೇ ಮನುಷ್ಯರ ಅರ್ಹತೆಯನ್ನು ನಿರ್ಧರಿಸುವುದೇ ಆದರೆ, ಕುರು ರಾಜ್ಯದಲ್ಲಿ ಅತ್ಯಂತ ಸಂಪತ್ತನ್ನು ಹೊಂದಿರುವ ಅಂಗರಾಜ್ಯಕ್ಕೆ ಕರ್ಣನನ್ನು ರಾಜನಾಗಿ ಮಾಡುತ್ತೇನೆ ಅಂತ ಹೇಳಿ ಎಲ್ಲರ ಒಪ್ಪಿಗೆಯಿಂದ ಕರ್ಣನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ ದುರ್ಯೋಧನ. ಆಗ ಕರ್ಣನು ದುರ್ಯೋಧನನ ಹತ್ತಿರ, ನಿಮಗೆ ಪರಿಚಯವೇ ಇಲ್ಲದ ನನ್ನನ್ನು ರಾಜ್ಯಾಧಿಪತಿ ಮಾಡಿದ್ದೀರಾ. ಇವತ್ತಿನಿಂದ ನನ್ನ ಶಕ್ತಿ ಸಾಮರ್ಥ್ಯವನ್ನು, ನನ್ನ ಜೀವನವನ್ನು ನಿಮಗೆ ಇಡುತ್ತೇನೆ. ನಿಮ್ಮ ಆದೇಶವನ್ನು ಎಂದಿಗೂ ಮೀರುವುದಿಲ್ಲ. ನಿಮ್ಮ ಪ್ರಾಣಕ್ಕೆ ರಕ್ಷಾಕವಚವಾಗಿ ಇರುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅವತ್ತಿನಿಂದ ಕರ್ಣನು ದುರ್ಯೋಧನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನಗೆ ಇಷ್ಟವಿಲ್ಲದಿದ್ದರೂ ದುರ್ಯೋಧನನು ಮಾಡುವ ಪ್ರತಿ ದುರ್ಮಾರ್ಗದಲ್ಲೂ ಅವನಿಗೆ ಜೊತೆಯಾಗಿ ನಿಲ್ಲುತ್ತಾನೆ. ಲಕ್ಕಾದಹನಂ, ದ್ರೌಪದಿ ವಸ್ತ್ರಾಭರಣಂ ಅಂತಹ ದುಷ್ಕಾರ್ಯಗಳಲ್ಲಿ ಪಾಲನ್ನು ಹಂಚಿಕೊಳ್ಳುತ್ತಾನೆ. ಆದರೆ ಪಾಂಡವರು ಜೂಜಿನಲ್ಲಿ ಸೋತು ಹೋಗಿ ವನವಾಸದ ನಂತರ ಕೌರವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಯುದ್ಧಕ್ಕೆ ಸ್ವಲ್ಪ ದಿನಗಳ ಮುಂದೆಯೇ ಕೃಷ್ಣನು ಕರ್ಣನನ್ನು ಭೇಟಿಯಾಗಲು ಬರುತ್ತಾನೆ. ಕರ್ಣನ ಜೊತೆ ಕೃಷ್ಣನು, ಕರ್ಣ, ನೀನು ಚಿಕ್ಕವನಿಂದ ನೀನು ಪಡುತ್ತಿರುವ ಕಷ್ಟಕ್ಕೂ ಅವಮಾನಗಳಿಗೂ ನೀನು ಯಾರು ಎಂಬ ಪ್ರಶ್ನೆಗೂ ನನ್ನ ಹತ್ತಿರ ಉತ್ತರವಿದೆ. ನೀನು ಬೇರೆ ಯಾರೋ ಅಲ್ಲ, ಪಂಚಪಾಂಡವರ ತಾಯಿಯಾದ ಕುಂತಿ ದೇವಿಯ ಮೊದಲ ಪುತ್ರನು ಅಂತ ಹೇಳಿ ನೀನು ಪಾಂಡವರ ಕಡೆ ಬಂದರೆ ಸಮಸ್ತ ಭೂಮಂಡಲಕ್ಕೆ ಮಹಾರಾಜನಾಗುತ್ತೀಯ. ಅತ್ಯಂತ ಶಕ್ತಿಶಾಲಿಯಾಗಿರುವ ಪಾಂಡವರು ನಿನಗೆ ಸೇವೆ ಸಲ್ಲಿಸುತ್ತಾರೆ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿದ ಕರ್ಣನು ಮನಸ್ಸಿನಲ್ಲಿರೋ ದುಃಖವನ್ನೆಲ್ಲ ನುಂಗಿಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ಯುದ್ಧಕ್ಕೆ ಸಿದ್ಧನಾಗಿರುವ ದುರ್ಯೋಧನನನ್ನು ಮೋಸ ಮಾಡಿ ಈಗ ನಾನು ಪಾಂಡವರ ಜೊತೆ ಸೇರುವುದಿಲ್ಲ. ಎಲ್ಲರ ಮುಂದೆ ಪಾಂಡವರು ನನ್ನನ್ನು ಅವಮಾನ ಮಾಡುತ್ತಿರುವಾಗ ನನ್ನ ತಾಯಿ ಅಲ್ಲೇ ಇದ್ದು ಸುಮ್ಮನಿದ್ದಳು. ಆದರೆ ದುರ್ಯೋಧನನು ಎಲ್ಲರನ್ನೂ ಎದುರಿಸಿ ನನಗೆ ರಾಜ್ಯವನ್ನು ಕೊಟ್ಟು ರಾಜನಾಗಿ ಮಾಡಿದನು. ಅಂತಹ ದುರ್ಯೋಧನನಿಗೆ ನಾನು ನಂಬಿಕೆ ದ್ರೋಹ ಮಾಡುವುದಿಲ್ಲ. ಅರ್ಜುನನಿಗೆ ಭಯಪಟ್ಟು ಪಾಂಡವರ ಜೊತೆ ಸೇರಿಕೊಂಡೆ ಅನ್ನೋ ಅಪಕೀರ್ತಿ ನನಗೆ ಬೇಡ. ಈ ವಿಷಯವನ್ನು ಪಾಂಡವರಿಗೆ ತಿಳಿಸಬೇಡಿ. ಅವರಿಗೆ ವಿಷಯ ತಿಳಿದರೆ ಯುದ್ಧವನ್ನು ನಿಲ್ಲಿಸಿ ರಾಜ್ಯವನ್ನು ಬಿಟ್ಟುಕೊಡುತ್ತಾರೆ. ನಾನು ಸತ್ತರೂ ಬದುಕಿದರೂ ಸೋತರೂ ಗೆದ್ದರೂ ದುರ್ಯೋಧನನ ಜೊತೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾನೆ ಕರ್ಣನು. ತನ್ನ ಸಹೋದರರ ಜೊತೆಯಲ್ಲಿಯೇ ತಾನು ಯುದ್ಧ ಮಾಡಬೇಕೆಂದು ಯೋಚಿಸುತ್ತಾ ನಿದ್ರೆಗೆ ಜಾರುತ್ತಾನೆ. ನಿದ್ರೆಯಲ್ಲಿದ್ದ ಕರ್ಣನಿಗೆ ತನ್ನನ್ನು ಯಾರೋ ಕರೆದಂತೆ ಕೇಳಿಸುತ್ತದೆ. ಕಣ್ಣು ತೆರೆದು ನೋಡಿದ. ಅತ್ಯಂತ ಪ್ರಕಾಶಮಾನವಾದ ಬೆಳಕಿನ ಕಿರಣಗಳ ಮಧ್ಯೆ ಸೂರ್ಯದೇವನು ನಿಂತಿರುತ್ತಾನೆ. ಮಗನೇ, ಪುತ್ರ, ಸ್ವಲ್ಪ ಸಮಯದ ನಂತರ ದೇವತೆಗಳ ರಾಜನಾದ ಇಂದ್ರನು ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ನಿನ್ನ ಬಳಿ ಇರುವ ಕವಚಕುಂಡವನ್ನು ದಾನ ಕೇಳಲು ಬರುತ್ತಿದ್ದಾನೆ. ನಿನ್ನ ಹತ್ತಿರ ಆ ಕವಚಕುಂಡಗಳು ಇರುವವರೆಗೂ ನಿನ್ನ ಪ್ರಾಣಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಯಾವ ಅಸ್ತ್ರಗಳೂ ನಿನ್ನ ದೇಹವನ್ನು ತಾಕುವುದಿಲ್ಲ. ಅವು ನಿನ್ನನ್ನು ಮೃತ್ಯುಂಜಯನ್ನಾಗಿ ಮಾಡುತ್ತವೆ. ಎಂಥ ಪರಿಸ್ಥಿತಿಯಲ್ಲೂ ನಿನ್ನ ಕವಚಕುಂಡಗಳನ್ನು ದಾನ ಮಾಡಬೇಡ. ಹಾಗೆ ಮಾಡಿದರೆ ಅದೇ ನಿನ್ನ ಸಾವಿಗೆ ದಾರಿಯಾಗಬಹುದು ಎಂದು ಹೇಳುತ್ತಾನೆ. ಆಗ ಕರ್ಣನು, ಸಾವಿಗೆ ಭಯಪಟ್ಟು ಇಷ್ಟು ದಿನ ಸಂಪಾದಿಸಿದ ಕೀರ್ತಿಯನ್ನು ನಾನು ಕಳೆದುಕೊಳ್ಳುವುದಿಲ್ಲ. ನನ್ನ ಬಾಯಲ್ಲಿ ಆಗೋಲ್ಲ ಅನ್ನೋ ಮಾತೇ ಬರುವುದಿಲ್ಲ. ದೇವೇಂದ್ರನೇ ನನ್ನ ಬಳಿ ಕೇಳಿದಾಗ ಅಂತಹ ಗರ್ವಪಡುವ ವಿಷಯ ಬೇರೊಂದಿಲ್ಲ ಅಂತ ಹೇಳುತ್ತಾನೆ. ಕರ್ಣನ ಮಾತುಗಳಿಗೆ ಸೋತು ಸೂರ್ಯದೇವನು ಮಾಯವಾಗುತ್ತಾನೆ. ಕಣ್ಣು ತೆಗೆದು ನೋಡಿದರೆ ಕರ್ಣನು ಮಂಚದ ಮೇಲೆ ಮಲಗಿರುತ್ತಾನೆ. ಸೂರ್ಯದೇವನ ಮಾತನ್ನು ಯೋಚಿಸುತ್ತಿರುತ್ತಾನೆ. ಆಗ ಸೂರ್ಯದೇವನು ಹೇಳಿದ ಹಾಗೆ ಒಬ್ಬ ಬ್ರಾಹ್ಮಣನು ಬರುತ್ತಾನೆ. ಕರ್ಣನು ಬ್ರಾಹ್ಮಣನ ರೂಪದಲ್ಲಿ ಬಂದಿದ್ದ ಬ್ರಾಹ್ಮಣನ ಹತ್ತಿರ ಹೋಗಿ ನಿನಗೆ ಏನು ಬೇಕು ಎಂದು ಕೇಳುತ್ತಾನೆ. ಆಗ ಬ್ರಾಹ್ಮಣನು ಕರ್ಣನ ಕವಚಕುಂಡಗಳನ್ನು ಕೇಳುತ್ತಾನೆ. ಆಗ ಕರ್ಣನು, ನಿನ್ನ ಮಗ ಅರ್ಜುನನ ಲಾಭಕ್ಕೋಸ್ಕರ ಇಂತಹ ಅಧರ್ಮ ಮಾಡಲು ನಿರ್ಧಾರ ಮಾಡಿದ್ದೀರಾ ದೇವೇಂದ್ರ? ಸರಿ, ನಿಮ್ಮ ಇಷ್ಟದಂತೆ ಆಗಲಿ ಎಂದು ಹೇಳಿ ಮೊದಲು ತನ್ನ ಕಿವಿಯಲ್ಲಿರುವ ಕುಂಡಗಳನ್ನು ತೆಗೆದುಕೊಟ್ಟನು. ನಂತರ ತನ್ನ ದೇಹದಲ್ಲಿ ಕಲಸಿ ಹೋಗಿರುವ ಕವಚಗಳನ್ನು ಕತ್ತಿಯಿಂದ ಕೊಯ್ಯುತ್ತಾ ಕೈಯಲ್ಲಿ ಗಟ್ಟಿಯಾಗಿ ಕೀಳುತ್ತಿರುತ್ತಿರುವಾಗ ಅವನ ದೇಹದಿಂದ ರಕ್ತ ಹರಿಯುತ್ತಿರುತ್ತದೆ. ಆ ಭಯಂಕರವಾದ ದೃಶ್ಯವನ್ನು ನೋಡಲಾರದೆ ದೇವೇಂದ್ರನು ಸಹ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಳ್ಳುತ್ತಾನೆ.
ಕೊನೆಗೆ ಆ ಕವಚಗಳನ್ನು ಕಿತ್ತು ದೇವೇಂದ್ರನಿಗೆ ದಾನವಾಗಿ ಕೊಡುತ್ತಾನೆ. ಆಗ ದೇವೇಂದ್ರನು ಕರ್ಣನ ದಾನಗುಣಕ್ಕೆ ಮೆಚ್ಚಿ, ಕರ್ಣ, ಯಾವುದಾದರೂ ಒಂದು ವರವನ್ನು ಕೇಳಿಕೊ ಎಂದು ಹೇಳುತ್ತಾನೆ. ಆಗ ಕರ್ಣನು, ನಾವು ದಾನವನ್ನು ಕೊಟ್ಟು ಅವರಿಂದ ಏನನ್ನಾದರೂ ಆಶಿಸಿದರೆ ಅದನ್ನು ದಾನಗುಣ ಎನ್ನುವುದಿಲ್ಲ, ವ್ಯಾಪಾರ ಎನ್ನುತ್ತಾರೆ. ನನಗೆ ಯಾವ ವರವೂ ಬೇಡ ಎಂದು ಹೇಳುತ್ತಾನೆ. ಆದರೆ ಇಂದ್ರನು ಬಲವಂತ ಮಾಡಿದಾಗ ಕರ್ಣನು ಒಂದು ಅಸ್ತ್ರವನ್ನು ಕೇಳುತ್ತಾನೆ. ಆಗ ಇಂದ್ರನು ಒಂದು ದಿವ್ಯಾಸ್ತ್ರವನ್ನು ಪ್ರಸಾದಿಸಿ, ಈ ಅಸ್ತ್ರವನ್ನು ಯಾರ ಹೆಸರು ಜಪಿಸಿ ಪ್ರಯೋಗಿಸಿದರೆ ಆ ವ್ಯಕ್ತಿಯ ಪ್ರಾಣ ಹೋಗುತ್ತದೆ ಎಂದು ಹೇಳಿ ಮಾಯವಾಗುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ದ್ರೋಣನು ಸತ್ತು ಹೋದ ನಂತರ ಕರ್ಣನು ಕೌರವರ ಮಹಾಸೈನ್ಯಕ್ಕೆ ಸೇನಾಧಿಪತಿಯಾಗುತ್ತಾನೆ. ಕೃಷ್ಣನಿಗೆ ಎದುರಾಗಿ ದುರ್ಯೋಧನನು ಮದನ ರಾಜ್ಯದ ರಾಜನಾಗಿರುವ ಶಲ್ಯನನ್ನು ಕರ್ಣನಿಗೆ ರಥಸಾರಥಿಯನ್ನಾಗಿ ನೇಮಕ ಮಾಡುತ್ತಾನೆ. ಕರ್ಣನು ಪ್ರಳಯ ಕಾಳ ರುದ್ರನ ಹಾಗೆ ಯುದ್ಧರಂಗಕ್ಕೆ ಹೆಜ್ಜೆ ಇಡುತ್ತಾನೆ. ತನ್ನ ಬಾಣಗಳ ಮಳೆಯಿಂದ ಪಾಂಡವರ ಸೈನ್ಯವನ್ನು ಅಂತ ಮಾಡುತ್ತಾನೆ. ಆದರೆ ಕರ್ಣನ ರಥಸಾರಥಿಯಾದ ಶಲ್ಯನು ಪಾಂಡವ ನಕುಲ ಸಹದೇವರ ಸೋದರ ಮಾವ. ಕೌರವರ ಪಕ್ಷದಲ್ಲಿ ಯುದ್ಧ ಮಾಡುತ್ತಿದ್ದರೂ ಮನಸ್ಸಲ್ಲಿ ಪಾಂಡವರು ಗೆಲ್ಲಬೇಕೆಂದು ಕೋರಿಕೊಳ್ಳುತ್ತಾನೆ. ಕರ್ಣನು ಯುದ್ಧ ಮಾಡುತ್ತಿರುವಾಗ ಶಲ್ಯನು ಅವನನ್ನು ಅವಮಾನ ಮಾಡುತ್ತಾ ಕರ್ಣನಲ್ಲಿರುವ ಉತ್ಸಾಹವನ್ನು, ನಂಬಿಕೆಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಆದರೂ ಕರ್ಣನು ಅವನ ಮಾತುಗಳನ್ನು ಲೆಕ್ಕಿಸದ ತನ್ನ ಮೇಲೆ ತನಗೆ ಇರುವ ನಂಬಿಕೆ ಕಳೆದುಕೊಳ್ಳದೆ ಯುದ್ಧರಂಗದಲ್ಲಿ ವೀರನಾಗಿ ನಿಂತುಕೊಳ್ಳುತ್ತಾನೆ. ಪಾಂಡವರ ಜೊತೆ ಯುದ್ಧ ಮಾಡಿ ಅವರನ್ನು ಸೋಲಿಸುತ್ತಾನೆ. ಧರ್ಮರಾಜ, ನಕುಲ ಸಹದೇವರು ಕರ್ಣನ ಪರಾಕ್ರಮದ ಎದುರು ನಿಲ್ಲಲಾರದೆ ಯುದ್ಧಭೂಮಿಯಿಂದ ಹೊರಗೆ ಓಡಿ ಹೋಗುತ್ತಾರೆ. ಇದೇ ಥರ 2 ಬಾರಿ ಯುದ್ಧ ಮಾಡಿ ಪಾಂಡವರನ್ನು ಸೋಲಿಸುತ್ತಾನೆ. ಅವರನ್ನು ಸಾಯಿಸುವ ಅವಕಾಶ ಸಿಕ್ಕಿದರೂ ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಅವರನ್ನು ಸಾಯಿಸದೆ ಬಿಟ್ಟು ಬಿಡುತ್ತಾನೆ. ಅಷ್ಟರಲ್ಲಿ ಕೌರವರ ಸೈನಿಕನೊಬ್ಬ ಓಡಿ ಬಂದು ದುರ್ಯೋಧನನನ್ನು ಅರ್ಜುನನು ತನ್ನ ಬಾಣಗಳಿಂದ ಬಂಧಿಸಿದ್ದಾನೆ ಎಂದು ಹೇಳುತ್ತಾನೆ. ಆಗ ಕರ್ಣನು ಕೂಡಲೇ ದುರ್ಯೋಧನನ ಕಡೆ ಓಡಿ ಹೋಗುತ್ತಾನೆ. ಕರ್ಣನು ತನ್ನ ರಥದಲ್ಲಿ ಹೋಗುತ್ತಿದ್ದರೆ ಸಮಸ್ತ ಪಾಂಡವ ಸೈನ್ಯ ಒಂದು ಕಡೆ ಭಯದಿಂದ ಓಡಿ ಹೋಗುತ್ತಿರುತ್ತಾರೆ. ದುರ್ಯೋಧನನ ಕಡೆ ಬಾಣ ಹಿಡಿದಿದ್ದ ಅರ್ಜುನನು ಚಿಕ್ಕದಾಗಿ ಭೂಮಿ ಕಂಪಿಸುವುದನ್ನು ನೋಡುತ್ತಾನೆ. ಏನಾಗಿದೆ ಎಂದು ಅರಿಯದೆ ಅರ್ಜುನನು ಹಿಂದೆ ನೋಡಿದಾಗ ಸಮಸ್ತ ಪಾಂಡವ ಸೈನ್ಯ ತನ್ನ ಕಡೆ ಓಡಿ ಬರುತ್ತಿರುತ್ತದೆ. ಹಿಂದೆ ಆಕಾಶದಿಂದ ಸೂರ್ಯದೇವರೇ ಬಂದ ಹಾಗೆ ಅತ್ಯಂತ ಪ್ರಕಾಶಮಾನದಿಂದ 7 ಕುದುರೆಗಳು ಇರುವ ರಥದಲ್ಲಿ ಕರ್ಣನು ಬರುತ್ತಿರುತ್ತಾನೆ. ಕರ್ಣನು ತನ್ನ ರಥವನ್ನು ದುರ್ಯೋಧನನಿಗೂ ಅರ್ಜುನನಿಗೂ ಮಧ್ಯೆ ತಂದು ನಿಲ್ಲಿಸುತ್ತಾನೆ. ಒಂದು ಕಡೆ ಇಂದ್ರನ ಆಶೀರ್ವಾದದಿಂದ ಅಗ್ನಿದೇವರು ಕೊಟ್ಟ ಅಸ್ತ್ರವನ್ನು ಹಿಡಿದು ಅರ್ಜುನನು, ಮತ್ತೊಂದು ಕಡೆ ಸೂರ್ಯದೇವರ ಆಶೀರ್ವಾದದಿಂದ ಪರಶುರಾಮನು ಕೊಟ್ಟ ವಿಜಯಧನಸ್ಸನ್ನು ಹಿಡಿದು ಕರ್ಣನು ರಥಗಳ ಮೇಲೆ ನಿಂತಿರುತ್ತಾರೆ. ಆಗ ಕರ್ಣನು ಅರ್ಜುನನ ಕಡೆ ನೋಡಿ, ಅರ್ಜುನ, ಈಗ ನಿನ್ನನ್ನು ಸಾಯಿಸಿ ಮನುಷ್ಯನ ಹುಟ್ಟಿಗೂ ಅವನ ಶಕ್ತಿ ಸಾಮರ್ಥ್ಯಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಯಾರಿಗಾದರೂ ಯಾವ ವಿದ್ಯಾಭ್ಯಾಸವನ್ನಾದರೂ ಕಲಿಯುವ ಹಕ್ಕು ಇರುತ್ತದೆ ಎಂದು ಈ ದಿನ ಪ್ರಪಂಚಕ್ಕೆ ತಿಳಿಸುತ್ತೀನಿ ಎಂದು ಹೇಳಿ ಅರ್ಜುನನ ಕಡೆ ಬಾಣವನ್ನು ಬಿಡುತ್ತಾನೆ. ಇಬ್ಬರೂ ತಮ್ಮ ಅಸ್ತ್ರಗಳಿಂದ ಅತ್ಯಂತ ಘೋರ ಯುದ್ಧವನ್ನು ಮಾಡುತ್ತಾರೆ. ಈ ಭೀಕರ ಯುದ್ಧಕ್ಕೆ ಭೂಮಿ ಆಕಾಶ ಕಂಪಿಸುತ್ತಿದ್ದಾವೆ. ದೇವತೆಗಳೆಲ್ಲ ಇವರಿಬ್ಬರ ಯುದ್ಧವನ್ನು ನೋಡುತ್ತಿದ್ದಾರೆ. ಸೈನಿಕರೆಲ್ಲರೂ ಯುದ್ಧ ನಿಲ್ಲಿಸಿ ಇವರ ಭಯಂಕರ ಯುದ್ಧವನ್ನು ನೋಡುತ್ತಿದ್ದಾರೆ. ಅರ್ಜುನನು ಬಿಡುವ ಪ್ರತಿ ಬಾಣಕ್ಕೆ ಕರ್ಣನ ರಥ 2 ಹೆಜ್ಜೆ ಹಿಂದಕ್ಕೆ ಹೋದರೆ, ಕರ್ಣನು ಬಿಡುವ ಪ್ರತಿ ಬಾಣಕ್ಕೆ ಅರ್ಜುನನ ರಥ 100 ಹೆಜ್ಜೆ ಹಿಂದಕ್ಕೆ ಹೋಗುತ್ತಿರುತ್ತದೆ. ಕರ್ಣನ ಪರಾಕ್ರಮಕ್ಕೆ ಶ್ರೀಕೃಷ್ಣನೂ ಸಹ ಮಂತ್ರಮುಗ್ಧನಾಗಿರುತ್ತಾನೆ. ಯಾಕೆಂದರೆ ಅರ್ಜುನನ ರಥದ ಧ್ವಜದ ಮೇಲೆ ಹನುಮಂತನು ನಿಂತಿರುತ್ತಾನೆ. ಆ ರಥಕ್ಕೆ ಸಾರಥಿಯಾಗಿ ಶ್ರೀಕೃಷ್ಣನು ಕೂತಿರುತ್ತಾನೆ. ಆದ್ದರಿಂದ ಆ ರಥವನ್ನು ಕದಲಿಸುವುದೆಂದರೆ ಆ ಸಮಸ್ತ ವಿಶ್ವವನ್ನು ಹಿಂದಕ್ಕೆ ತಳ್ಳುವುದಕ್ಕೆ ಸಮ. ಯಾರಿಗಾದರೂ ಆ ರಥವನ್ನು ಕದಲಿಸುವುದು ಅಸಾಧ್ಯ. ಅಂತಹದ್ದು ಕರ್ಣನು ಬಿಡುವ ಬಾಣಕ್ಕೆ ಆ ರಥ 10 ಹೆಜ್ಜೆ ಹಿಂದಕ್ಕೆ ಹೋಗಿ ಬೀಳುತ್ತಿರುತ್ತದೆ. ಅಷ್ಟಕ್ಕೆ ಅರ್ಥ ಮಾಡಿಕೊಳ್ಳಬಹುದು ಕರ್ಣನು ಯಾವ ಸ್ಥಾನದಲ್ಲಿ ಯುದ್ಧ ಮಾಡುತ್ತಿದ್ದಾನೆಂದು. ಆದರೆ ಪರಶುರಾಮನು ಕರ್ಣನಿಗೆ ಕೊಟ್ಟ ಶಾಪದಿಂದ ದಿವ್ಯಾಸ್ತ್ರಗಳು ಕರ್ಣನಿಗೆ ಸ್ಮರಣೆಗೆ ಬರುವುದು ಸ್ವಲ್ಪ ಸ್ವಲ್ಪವೇ ನಿಂತು ಹೋಗುತ್ತಿವೆ. ಈ ಸಾರಿ ಕರ್ಣನು ಒಂದು ಅಸ್ತ್ರವನ್ನು ತೆಗೆದು ನಾಗರಾಜ ದಕ್ಷನನ್ನು ಆಹ್ವಾನ ಮಾಡಿ ಆ ಬಾಣವನ್ನು ಅರ್ಜುನನ ಕಂಠದ ಕಡೆ ಗುರಿ ಮಾಡಿ ಬಿಡುತ್ತಾನೆ. ಆದರೆ ಪ್ರತಿಫಲವಾಗಿ ಅರ್ಜುನನು ಕೂಡ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ಆದರೆ ಅವನು ಅದಕ್ಕಿಂತ ನಾಗಾಸ್ತ್ರ ಅರ್ಜುನನ ಅಸ್ತ್ರವನ್ನು ವೇದಿಸಿ ಅರ್ಜುನನ ಕಡೆ ಹೋಗುತ್ತದೆ. ಅಷ್ಟರಲ್ಲಿ ಶ್ರೀಕೃಷ್ಣನು ಒಂದೇ ಸಾರಿ
ಅರ್ಜುನನ ನಿಂತಿದ್ದ ರಥವನ್ನು ತನ್ನ ಕಾಲಿನಲ್ಲಿ ತುಳಿಯುತ್ತಾನೆ. ಆದ್ದರಿಂದ ರಥ ಒಂದು ಹೆಜ್ಜೆ ಕೆಳಕ್ಕೆ ಹೋಗುತ್ತದೆ. ಅರ್ಜುನನ ಕಂಠಕ್ಕೆ ತಾಗಬೇಕಾಗಿದ್ದ ಬಾಣವು ಅರ್ಜುನನ ಕಿರೀಟಕ್ಕೆ ತಗಲಿ ಕಿರೀಟವು ಕೆಳಗೆ ಬೀಳುತ್ತದೆ. ಆಗ ನಾಗರಾಜ ದಕ್ಷನು ಕರ್ಣನನ್ನು ತನ್ನನ್ನು ಮತ್ತೆ ಆಹ್ವಾನಿಸಿ ಅಸ್ತ್ರ ಪ್ರಯೋಗ ಮಾಡು ಎಂದು ಹೇಳಿದಾಗ, ಅದಕ್ಕೆ ಒಂದು ಸಾರಿ ಪ್ರಯೋಗಿಸಿದ ಅಸ್ತ್ರವನ್ನು ಮತ್ತೆ ಪ್ರಯೋಗ ಮಾಡುವುದು ವೀರರ ಲಕ್ಷಣವಲ್ಲ ಎಂದು ಹೇಳುತ್ತಾನೆ ಕರ್ಣನು. ಅಷ್ಟರಲ್ಲಿ ಕರ್ಣನ ರಥಚಕ್ರವು ಭೂಮಿಯೊಳಗೆ ಹೋಗುತ್ತದೆ. ಕರ್ಣನು ಅದನ್ನು ಹೊರಗೆ ತೆಗೆಯಲು ಪ್ರಯತ್ನಿಸುತ್ತಾನೆ, ಆದರೆ ಅದು ಭೂಮಿಯಿಂದ ಹೊರಗೆ ಬರುವುದೇ ಇಲ್ಲ. ಆದ್ದರಿಂದ ಕರ್ಣನು ತನ್ನ ಭುಜವನ್ನು ಚಕ್ರಕ್ಕೆ ಆನಿಸಿ ಚಕ್ರವನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾನೆ. ಆಗ ಆ ಚಕ್ರವು ಒಂದು ಚೂರು ಕದಲುವುದಿಲ್ಲ. ಆಗ ಕರ್ಣನಿಗೆ ಭೂದೇವಿ ಕೊಟ್ಟ ಶಾಪ ನೆನಪಿಗೆ ಬರುತ್ತದೆ. ನನ್ನ ಶಾಪಗಳೆಲ್ಲ ಒಂದೇ ಬಾರಿ ಇವಾಗಲೇ ಫಲಿಸುತ್ತಿದ್ದಾವೆ ಎಂದು ಯೋಚಿಸುತ್ತಿರುತ್ತಾನೆ ಕರ್ಣನು. ಯೋಚಿಸುತ್ತಿರುವ ಕರ್ಣನ ಮೇಲೆ ಬಾಣ ಪ್ರಯೋಗಿಸುವಂತೆ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಆಗ ಕರ್ಣನು ರಥದಿಂದ ಕೆಳಗೆ ನೆಲದ ಮೇಲೆ ಕೈಯಲ್ಲಿ ಆಯುಧವಿಲ್ಲದೆ ಭೂಮಿಯಲ್ಲಿ ಹೂಳಿ ಹೋಗಿರುವ ರಥವನ್ನು ಮೇಲಕ್ಕೆತ್ತುತ್ತಿರುವವನ ಮೇಲೆ ಬಾಣ ಬಿಡುವುದು ಅಧರ್ಮ. ನನ್ನ ರಥಚಕ್ರವನ್ನು ಭೂಮಿಯಿಂದ ತೆಗೆದು ನಂತರ ನಿನ್ನ ಮೇಲೆ ಯುದ್ಧ ಮಾಡುತ್ತೇನೆ ಅರ್ಜುನ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು, ಲಕ್ಕಗೃಹದಲ್ಲಿ ಪಾಂಡವರನ್ನು ಸಾಯಿಸಬೇಕು ಎಂದಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ಕರ್ಣ? ತುಂಬಿದ ಸಭೆಯಲ್ಲಿ ಒಬ್ಬ ಸ್ತ್ರೀಯನ್ನು ಅಪಹರಿಸುವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ಕರ್ಣ? ಅರ್ಜುನನು ಇಲ್ಲದಿದ್ದಾಗ ಪದ್ಮವ್ಯೂಹ ರಚಿಸಿ ಎಲ್ಲರೂ ಸೇರಿ ಅಭಿಮನ್ಯುವನ್ನು ಸಾಯಿಸಿದಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ಕರ್ಣ? ಆಗ ಇಲ್ಲದ ಧರ್ಮ ಈ ದಿನ ನಿನ್ನ ಪ್ರಾಣ ಹೋಗುತ್ತದೆ ಎಂದು ಹೇಳಿ ಗುರುತಿಗೆ ಬಂತ ಎಂದು ಹೇಳುತ್ತಾರೆ. ಆದರೆ ಅವೆಲ್ಲಕ್ಕೂ ಕಾರಣ ದುರ್ಯೋಧನ ಎಂದು ಕೃಷ್ಣನಿಗೆ ಗೊತ್ತು. ಅರ್ಜುನನಿಗೂ ಪಾಂಡವರಿಗೂ ನಡೆದ ಅನ್ಯಾಯಗಳನ್ನು ಅರ್ಜುನನಿಗೆ ಗುರುತಿಸುವುದು ಇಲ್ಲಿ ಕೃಷ್ಣನ ಉದ್ದೇಶ. ಕೃಷ್ಣನ ಮಾತುಗಳನ್ನು ಕೇಳಿ ಅರ್ಜುನನು ಕರ್ಣನ ಮೇಲೆ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಕರ್ಣನ ಹೃದಯಕ್ಕೆ ತಾಗಿ ರಕ್ತ ಹರಿಯುತ್ತಿರುತ್ತದೆ. ಮತ್ತೊಂದು ಬಾಣವನ್ನು ಬಿಡುತ್ತಾನೆ, ಆದರೆ ಆ ಬಾಣ ಕರ್ಣನಿಗೆ ತಾಕದೆ ಆಶ್ಚರ್ಯ ಕರ್ಣನ ಪಕ್ಕದಲ್ಲಿ ಹೋಗಿಬಿಡುತ್ತದೆ. ಆದರೆ ಈ ಬಾರಿ ಬಾಣಗಳ ಮಳೆಯನ್ನೇ ಬಿಡುತ್ತಾನೆ ಅರ್ಜುನನು, ಆದರೆ ಅವು ಯಾವುವೂ ಕರ್ಣನಿಗೆ ಹಾನಿ ಮಾಡುವುದಿಲ್ಲ. ಆಗ ಅರ್ಜುನನಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗದೆ ಶ್ರೀಕೃಷ್ಣನ ಹತ್ತಿರ ಏನು ಈ ಮಾಯೆ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಕರ್ಣನ ಮುಂದೆ ಧರ್ಮದೇವತೆ ಒಂದು ರಕ್ಷಾ ಕವಚವಾಗಿ ನಿಂತಿರುತ್ತಾಳೆ. ಅದು ನೋಡಿ ಶ್ರೀಕೃಷ್ಣನು ಅರ್ಜುನನ ಹತ್ತಿರ, ಕರ್ಣನು ಅವನ ಜೀವನದಲ್ಲಿ ಎಷ್ಟೋ ದಾನ ಧರ್ಮಗಳನ್ನು ಮಾಡಿ ಎಷ್ಟೋ ಪುಣ್ಯವನ್ನು ಸಂಪಾದಿಸಿದ್ದಾನೆ. ಆ ಕಾರಣದಿಂದ ಧರ್ಮದೇವತೆ ನೀನು ಬಿಡುವ ಬಾಣಗಳು ಕರ್ಣನ ಮೇಲೆ ಬೀಳದಿರುವ ಹಾಗೆ ತಡೆಯುತ್ತಿದ್ದಾಳೆ. ಈ ಸೃಷ್ಟಿಯಲ್ಲಿ ಧರ್ಮ ಯಾವ ಕಡೆ ಇರುತ್ತದೆಯೋ ಗೆಲುವು ಸಹ ಆ ಕಡೆಯೇ ಇರುತ್ತದೆ. ಅಂಥದ್ರಲ್ಲಿ ಧರ್ಮದೇವತೆ ಕರ್ಣನಿಗೆ ರಕ್ಷಾ ಕವಚವಾಗಿ ಕಾಪಾಡುತ್ತಿದ್ದಾಳೆ. ಈಗ ಕರ್ಣನನ್ನು ಸಾಯಿಸುವುದು ಸ್ವತಃ ಪರಮೇಶ್ವರನಿಗೂ ಸಾಧ್ಯವಾಗದು ಅರ್ಜುನ ಎಂದು ಕೃಷ್ಣನು ಹೇಳುತ್ತಾನೆ. ಕರ್ಣನನ್ನು ವಧಿಸುವುದು ಈಗ ಸಾಧ್ಯವಾಗದ? ಕರ್ಣನನ್ನು ವಧಿಸುವ ಮಾರ್ಗ ಯಾವುದು ಕೃಷ್ಣ ಎನ್ನುತ್ತಾನೆ ಅರ್ಜುನನು. ಆಗ ಕೃಷ್ಣನು ರಥವನ್ನು ಇಳಿದು ಒಬ್ಬ ಬ್ರಾಹ್ಮಣನ ರೂಪ ಧರಿಸಿ ಕರ್ಣನ ಹತ್ತಿರ ಹೋಗಿ ದಾನ ಕೇಳುತ್ತಾನೆ. ಆ ಬ್ರಾಹ್ಮಣನ ಹತ್ತಿರ ಕರ್ಣನು, ಈ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಏನನ್ನೂ ದಾನ ಮಾಡಲಿ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಆ ಬ್ರಾಹ್ಮಣನು, ನೀನು ಜೀವನ ಪೂರ್ತಿ ದಾನ ಧರ್ಮ ಮಾಡಿ ಸಂಪಾದಿಸಿರುವ ಪುಣ್ಯವನ್ನು ನನಗೆ ದಾನ ಮಾಡು ಎಂದು ಕೇಳುತ್ತಾನೆ. ಆಗ ಕರ್ಣನು ತನ್ನ ಶರೀರದಿಂದ ಸುರಿಯುತ್ತಿರುವ ರಕ್ತವನ್ನು ಒಂದು ಬಟ್ಟಲಿನಲ್ಲಿ ಸುರಿದು ತನ್ನ ಜೀವನದ ಎಲ್ಲ ಪುಣ್ಯವನ್ನು ಆ ರಕ್ತದ ರೂಪದಲ್ಲಿ ಬ್ರಾಹ್ಮಣ ರೂಪದಲ್ಲಿರುವ ಕೃಷ್ಣನಿಗೆ ದಾನ ಮಾಡುತ್ತಾನೆ. ಆದ್ದರಿಂದ ಕರ್ಣನಿಗೆ ರಕ್ಷಣೆಯಾಗಿದ್ದ ಧರ್ಮದೇವತೆ ಕರ್ಣನನ್ನು ಬಿಟ್ಟು ಹೋಗಿಬಿಡುತ್ತಾಳೆ. ಆಗ ಅರ್ಜುನ ಅವನ ಹತ್ತಿರ ಇರುವ ಅತ್ಯಂತ ಶಕ್ತಿ ಇರುವ ಪಾಶುಪತಾಸ್ತ್ರವನ್ನು ತೆಗೆದು ಕರ್ಣನ ಕಡೆ ಗುರಿ ಮಾಡಿ ಕರ್ಣನ ತಲೆ ಭೂಮಿಯ ಮೇಲೆ ಬೀಳುವಂತೆ ಮಾಡುತ್ತಾನೆ. 6 ದಿನಗಳಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿದ ದೊಡ್ಡ ಯೋಧನು ಆ ದಿನ ಮರಣ ಹೊಂದುತ್ತಾನೆ. ತನ್ನನ್ನು ಆಧರಿಸಿದ ದುರ್ಯೋಧನನಿಗೋಸ್ಕರ ತನ್ನ ಹೆತ್ತ ತಾಯಿಯನ್ನು, ತನ್ನ ತಮ್ಮಂದಿರನ್ನು, ರಾಜ್ಯವನ್ನು, ಕೊನೆಗೆ ತನ್ನ ಪ್ರಾಣ ಹೋಗುತ್ತದೆ ಎಂದು ಗೊತ್ತಾದರೂ ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಟ್ಟು ಕೊಟ್ಟ ಮಾತು ತಪ್ಪದೆ ದುರ್ಯೋಧನನ ಜೊತೆ ಯುದ್ಧ ಮಾಡಿ ಸ್ನೇಹಕ್ಕೆ ಸಾಕ್ಷಿಯಾಗಿ ನಿಂತನು ಕರ್ಣನು. ತನ್ನ ಹೆತ್ತ ತಾಯಿಯೇ ತನ್ನ ಜೀವನದ ಎಲ್ಲ ಕಷ್ಟಗಳಿಗೂ ಕಾರಣ ಎಂದು ಗೊತ್ತಿದ್ದರೂ ಎಂದಿಗೂ ತನ್ನನ್ನು ಅವಮಾನಿಸಲಿಲ್ಲ. ತನ್ನ ತಾಯಿಯ ಗೌರವ ಕಾಪಾಡಲು ತನ್ನ ಪ್ರಾಣವನ್ನು ಸಹ ಬಿಟ್ಟುಬಿಟ್ಟ. ಕೊನೆಗೆ ಸಹಸ್ರ ವಿಶ್ವವನ್ನು ಪಾಲಿಸುವ ಶ್ರೀಕೃಷ್ಣನಿಗೆ ದಾನ ಕೊಟ್ಟು ತನ್ನ ದಾನದ ಗುಣವನ್ನು ಉಳಿಸಿಕೊಂಡ. ಇಂತಹ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಎಲ್ಲಿ ನೋಡುತ್ತೀರಿ? ಇಂತಹ ವೀರನಾದ ಕರ್ಣನ ಸಾವಿಗೆ ಅವನ ಶಾಪಗಳೇ ಕಾರಣವಾದವು. ಕರ್ಣನ ಬಗ್ಗೆ ತಿಳಿದುಕೊಂಡ ಪ್ರತಿಯೊಬ್ಬರಿಗೂ ಬರುವ ಪ್ರಶ್ನೆ, ಕರ್ಣನು ಶ್ರೇಷ್ಠ ಯೋಧನ ಇಲ್ಲ ಅರ್ಜುನ ಶ್ರೇಷ್ಠ ಯೋಧನ ಎಂದು.
ಆದರೆ ಈ ಕಥೆಯಲ್ಲೇ ನಮಗೆ ತಿಳಿಯುತ್ತದೆ ಕರ್ಣನು ದೊಡ್ಡ ಶ್ರೇಷ್ಠ ಯೋಧನೆಂದು. ಈ ದೊಡ್ಡ ಯೋಧನು ದಾನವೀರ ಶೂರ ಕರ್ಣನಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ಚರಿತ್ರೆಯಲ್ಲಿ ಉಳಿದು ಹೋಗಿದ್ದಾನೆ.